ಯಾಕೆ ನಂಗೆ ಡೊನೇಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ಯಾವ ಮಗುಗೆ ರೀಚ್ ಆಗುತ್ತೋ ಯಾವ ಪ್ರಾಬ್ಲಮ್ ಆಗಬಾರ್ದು. ಪ್ರಾಬ್ಲಮ್ ಆದರೆ ತಿಥಿ ಮಾಡ್ತೀನಿ. ಮಗುಗೆ ಬ್ರೆಸ್ಟ್ ಮಿಲ್ಕ್ ಬೇಕು, ಅವ್ರು ತುಂಬ ಡೆಸ್ಪರೇಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಹುಡುಕ್ತಿರ್ತಾರೆ, ಗಂಡು ಮಗು ಬೇಕು ಅಂತ ಮಾಡಿಸ್ಕೊಂಡಿಲ್ವಾ. ನಂಗೆ ತುಂಬ ಖುಷಿ ಇದೆ, ನನಗೆ ಸಮಾಧಾನ ನೀಡುತ್ತೆ. ಯಾಕೆ ನಾನು ಈ ಡಿಸಿಷನ್ನ ತೊಗೊಂಡಿದ್ದು, ಒಂದು 40 to 50 ml ಆಗುತ್ತೆ, ಒಂದು ಪ್ಯೂರ್ ಇಂಟೆನ್ಷನ್, ನಥಿಂಗ್ ನಾನೇನು ದೊಡ್ಡ ಸಾಹಸ ಎಲ್ಲ ಏನೂ ಮಾಡ್ತಿಲ್ಲ ಅಂತಂದರೆ ನೀವು ಸ್ನಾನ ಮಾಡಿದ ತಕ್ಷಣ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಊಟ ಮಾಡಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ಬೋದು. ಬ್ರೆಸ್ಟ್ ಮಿಲ್ಕ್ ಪಂಪ್ ಕಳಿಸ್ಕೊಟ್ಟಿದ್ದಾರೆ ನನ್ನ ಫಾಲೋವರ್. ಈ ಲಾಭ ಇಲ್ಲ ಅಥವಾ ಯಾವುದೇ ಒಂದು ಪ್ರಚಾರಕ್ಕೆ ತುಂಬ ಚೆನ್ನಾಗಿ ಈ ರೀತಿ ಡೊನೇಷನ್ 5-6 ಮಕ್ಕಳು ಹೇಳಿದೆ. ಡಾಕ್ಟರ್ ನೀವು ಬೈಬಾರ್ದು ಅಂತ. ಪಾಪು ಲೋ ಬರ್ತ್ ವೇಟ್ ಬೇರೆ, ಅದರಿಂದ ಏನೋ ಪ್ರಾಬ್ಲಮ್ ಆಗೋದು. ಯಾಕೆ ಈ ಡಿಸಿಷನ್ ತಗೊಳ್ಳೋದಕ್ಕೆ. ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಅದಿತಿ ಆ್ಯಂಡ್ ಲಿಟಲ್ ಎ ಇಸ್ ಬೋತ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತಿಗೆ ಲಿಟಲ್ ಎಗೆ 45 days. ಆ್ಯಕ್ಚುಲಿ ಇವತ್ತು ವ್ಯಾಕ್ಸಿನ್ ಇತ್ತು. ಕೃವಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ಸೋಮವಾರ ಹೋಗಿ ಹಾಕ್ಸೋಣ ಅಂತ ಹೇಳಿದ್ರು. ಹಿ ಈಸ್ ಬ್ಯುಸಿ, ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಎಲ್ಲರ ಜೊತೆನೂ ಏನೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಒಬ್ಬರು ಫಾಲೋವರ್ ನನಗೇನೋ ಕಳಿಸ್ಕೊಟ್ಟಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದೆ ಅಂತಂದರೆ ಒಂದು ಪೋಸ್ಟ್ ಹಾಕಿದ್ದೆ, ಅದನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಏನು ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನೊಂದು ಡಿಸಿಷನ್ಗೆ ಸಹ ಬಂದಿದ್ದೀನಿ, ಟು ಹೆಲ್ಪ್ ಸಮ್ವನ್. ಇದು ನನ್ನ ಕಡೆ ಆಗುವಂತಹ ಹೆಲ್ಪ್ನ ಮಾಡೋಣ ಅಂತ. ಏನು ಹೆಲ್ಪು, ಏನದ್ರ ಬಗ್ಗೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಐ ಆಮ್ ಜಸ್ಟ್ ಓಪನಿಂಗ್ ದಿಸ್ ಪಾರ್ಸಲ್. ಎಕ್ಸೈಟೆಡ್ ಆಗಿದೆ ನನಗೆ ಈ ಒಂದು ಕೆಲಸ ಮಾಡೋದಕ್ಕೆ. ಆ್ಯಕ್ಚುಲಿ ಈ ಕೆಲಸ ಏನು ಅಂತಂದರೆ, ಐ ಆಮ್ ಡೊನೇಟಿಂಗ್ ಮೈ ಬ್ರೆಸ್ಟ್ ಮಿಲ್ಕ್. ಎಸ್, ಯು ಹರ್ಡ್ ಇಟ್ ರೈಟ್. ಅದಕ್ಕೋಸ್ಕರ ನನಗೆ ಬ್ರೆಸ್ಟ್ ಮಿಲ್ಕ್ ಪಂಪ್ ಕಳಿಸ್ಕೊಟ್ಟಿದ್ದಾರೆ ನನ್ನ ಫಾಲೋವರ್. ಎಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಸ್ಟೋರಿಗೆ ಅಪ್ಲೋಡ್ ಮಾಡಿದೆ, ದಟ್ ಐ ನೀಡ್ ಅ ಬ್ರೆಸ್ಟ್ ಮಿಲ್ಕ್ ಪಂಪ್ ಅಂತ. ಸೊ ನಾನು ಯಾವ ಬ್ರ್ಯಾಂಡದು ನೋಡ್ತಿದ್ದೆ ಅದೇ ಬ್ರ್ಯಾಂಡ್ ನನಗೆ ಕಳಿಸ್ಕೊಟ್ಟಿದ್ದಾರೆ, ದಟ್ ಈಸ್ ಲವ್ ಲ್ಯಾಪ್. ಯಾಕೆ ಈ ಡಿಸಿಷನ್ ತೊಗೊಳೋದಕ್ಕೆ ಏನು ಕಾರಣ ಆ್ಯಂಡ್ ಏನಕ್ಕೆ ತೊಗೊಂಡೆ, ಆ್ಯಂಡ್ ಆಲ್ಸೋ ತೊಗೊಳೋದಕ್ಕಿಂತ ಮುಂಚೆ ಏನೇನು ಕ್ರೈಟೀರಿಯಾನ ನಾನು ಫಾಲೋ ಮಾಡಿದೆ ಆ್ಯಂಡ್ ಮುಂದಕ್ಕೆ ಮಾಡಬೇಕಾಗತ್ತೆ. ಡಾಕ್ಟರ್ನ ಕನ್ಸಲ್ಟ್ ಸಹ ಮಾಡಿದೆ, ಆ್ಯಂಡ್ ಐ ಹ್ಯಾವ್ ಟೇಕನ್ ಕ್ರೂವೀಸ್ ಪರ್ಮಿಷನ್ ಆಲ್ಸೋ. ಸೊ ಇಷ್ಟೆಲ್ಲ ಒಂದು ಇದರಲ್ಲಿ ನಾನು ಈ ಒಂದು ಏನಂತ ಹೇಳೋದು ಒಂದು ಡಿಸಿಷನಿಗೆ ಬಂದಿದ್ದೀನಿ. ಸೊ ಐ ವಿಲ್ ಬಿ ಶೇರಿಂಗ್ ವಿತ್ ಆಲ್ ಆಫ್ ದಿಸ್ ವಿತ್ ಯು. ಸೊ ಲೆಟ್ಸ್ ಶೇರ್. ನನಗೆ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡಬೇಕು ಅನ್ನೋದು ಈವನ್ ಅದಿತಿ ಪ್ರೆಗ್ನೆನ್ಸಿಯಲ್ಲೇ ಆಸೆ ಇತ್ತು. ಓಕೆನಾ, ಅದಿತಿ ಅಂದರೆ ವೆನ್ ಐ ವಾಸ್ ಫೀಡಿಂಗ್ ಅದಿತಿ, ಐ ವಾಸ್ ಜಸ್ಟ್ ಇಷ್ಟ ಇತ್ತು ದಟ್ ಐ ಹ್ಯಾವ್ ಟು ಡೊನೇಟ್ ಅಂತ. ಲಿಟಲ್ ಹೇಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು, ಇಟ್ ವಾಸ್ ಲೈಕ್ ಪ್ಲ್ಯಾಂಡ್. ಬಟ್ ಅಂದರೆ ಈ ಟೈಮಲ್ಲಿ ನಮಗೆ ಅದಿತಿಗೆ 2.5 ವರ್ಷ ಆಗೋಷ್ಟರಲ್ಲಿ ವಿ ಶುಡ್ ಹ್ಯಾವ್ 1 more ಬೇಬಿ ಅನ್ನೋದು ನಮ್ಮ ಪ್ಲ್ಯಾನ್ ಇತ್ತು. ಸೊ ಅದೇ ರೀತಿ ಆಯಿತು. ನಾನು ಅದಿತಿಗೆ 22 monthsಲ್ಲಿ ನಾನು ಸ್ಟಾಪ್ ಮಾಡಬೇಕಾಗಿತ್ತು ಬ್ರೆಸ್ಟ್ ಮಿಲ್ಕ್ನ. ಸೊ ಓಕೆನಾ, ಅದು ಒಂದು ಅಂದರೆ ಸ್ಟಾಪ್ ಮಾಡಬೇಕಾಗಿತ್ತು. ನನಗೆ ಆವಾಗ ಬ್ರೆಸ್ಟ್ ಮಿಲ್ಕ್ ಡೊನೇಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ಅಂದರೆ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀನಿ ಅಲ್ವಾ, ಸೊ ದಿಸ್ ಇಸ್ ದ ಗುಡ್ ಟೈಮ್ ಅಂತ ಅನ್ನಿಸ್ತು. ಸೊ ಅನ್ನಿಸ್ದಾಗ ನಾನು ಕೃವಿನ ಫಸ್ಟ್ ಕೇಳಿದೆ ದಟ್ ಐ ವಾಂಟ್ ಟು ಡೊನೇಟ್ ಅಂತ. ಹಿ ಸೆಡ್ ಆರ್ ಯು ಶ್ಯೂರ್. ಫಸ್ಟ್ ಕೇಳಿದೆ ಆರ್ ಯು ಶ್ಯೂರ್ ಅಂತ. ಹಾಂ ಅಂತಂದೆ. ದೆನ್ ಲೈಕ್ ಓಕೆ, ನಿನ್ನಿಷ್ಟ, ನೋಡು, ಪಾಪು ಲೋ ಬರ್ತ್ ವೇಟ್ ಬೇರೆ, ಅದರಿಂದ ಏನೋ ಪ್ರಾಬ್ಲಮ್ ಆಗಬಾರ್ದು. ಪ್ರಾಬ್ಲಮ್ ಆದರೆ ತಿಥಿ ಮಾಡ್ತೀನಿ. ಈ ಸೆಡ್ ದಿಸ್ ವರ್ಡ್. ನನಗೆ ಎಂಥ ಮಾತಾಡ್ತೀಯ ನೀನು ನನ್ನ ಹತ್ರ ಅಂತ ಅಂದರೆ ಅದನ್ನೇ ಹೇಳಿದ್ದವರು, ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಓಕೆ, ನನಗೆ ಫಸ್ಟ್ ಪರ್ಮಿಷನ್ ಸಿಕ್ತು. ಐ ಥಿಂಕ್ ಡನ್. ನಾನು ಡಿಸೈಡ್ ಮಾಡಿದ್ರೆ ಆಲ್ಮೋಸ್ಟ್ 90% ಆಗಿರುತ್ತೆ. ಅಂದರೆ ಅವರು ಅಂದರೆ ಹೆಂಗೆ ಅಂದರೆ 50-50 ನಮ್ಮದು ಒಂಥರ. ಓಕೆನಾ, ನಾನು ಏನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟಾಗಿ ತೊಗೊಂಡಿರ್ತೀನಿ ಅಂತ ಹೀನೋ. ಬಟ್ ಅಂದರೆ ಹೌದು, ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಎಲ್ಲನೂ ಕರೆಕ್ಟಾಗಿ ಹೋಗಬೇಕು, ಪಾಪುಗೇನು ಪ್ರಾಬ್ಲಮ್ ಆಗಬಾರ್ದು, ಇವನ್ ನನಗೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಆ್ಯಂಡ್ ಆಲ್ಸೋ ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಗೋಯಿಂಗ್ ಸಮ್ವೇರ್, ಯೋಚನೆ ಮಾಡಿ ನೆನಪಿಸ್ಕೊಂಡು ನನಗೆ ಫೋನ್ ಮಾಡಿದಾಗ ಕೇಳಿದ್ರು ದಟ್ ನೀನು ಫಸ್ಟೇ ಯೂಶ್ವಲಿ ಬಾಣಂತನ ಟೈಮಲ್ಲಿ ವೆಯ್ಟ್ ಲಾಸ್ ತುಂಬ ಆಗಿಬಿಡ್ತೀನಿ.
ಅದು ಆ ಥರ ಆದರೆ ಏನು ಮಾಡೋದು ಈ ಸೈಡ್ ಇನ್ನೂ ತುಂಬ ಸಣ್ಣ ಆಗ್ಬಿಟ್ರೆ ಏನು ಮಾಡೋದು. ಅದಿತಿ ಪೋಸ್ಟ್ಪಾರ್ಟಮ್ ಟೈಮಲ್ಲಂತೂ ತುಂಬ ಸಣ್ಣ ಆಗ್ಬಿಟ್ಟಿದೆ, ಏನು ಮಾಡೋದು ಈ ಸೈಡ್. ಇಲ್ಲ ನಾನು ನ್ಯೂಟ್ರಿಷನ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಓಕೆ, ಹಿ ಓನ್ಲಿ ಗೇವ್ ಮಿ ಒಂದು ಇದನ್ನು ಲವ್ ಲ್ಯಾಬ್ದು ಈ ರೀತಿ ಬರುತ್ತೆ. ನಾನು ಆ್ಯಕ್ಚುಲಿ ಯಾವತ್ತೂ ಇದನ್ನೆಲ್ಲ ಟ್ರೈ ಮಾಡಿಲ್ಲ. ಐ ಹ್ಯಾವ್ ಟು ಟ್ರೈ. ನಂಗೆ ಒಂಥರ ಖುಷಿ ಎಕ್ಸೈಟ್ಮೆಂಟಲ್ಲಿದೆ. ಸೊ ಡಾಕ್ಟರ್ನ ಒಂದ್ಸಲ ಕೇಳು, ಕನ್ಸಲ್ಟ್ ಮಾಡು ಅಂತಂದರೆ, ಸೊ ಆನ್ಲೈನಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ನನಗೆ ಆ್ಯಕ್ಚುಲಿ ಡಾಕ್ಟರ್ ಈಸ್ ವೆರಿ ಕ್ಲೋಸ್, ಶಿ ಈಸ್ ಲೈಕ್ ಮದರ್ ಟು ಮೀ. ಸೊ ನಾನು ಫಸ್ಟು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವರು ನನಗೆ ಕಾಲ್ ಮಾಡಿದಾಗ ನಾನು ಫಸ್ಟ್ ವರ್ಡ್ ಹೇಳಿದೆ, ಡಾಕ್ಟರ್ ನೀವು ಬೈಬಾರ್ದು ಅಂತ. ಶಿ ಸೆಡ್ ಓಕೆ ಹೇಳಿ ವೀನಾ ಅಂತ. ಆಮೇಲೆ ಕೇಳಿದೆ ನಾನು, ಐ ಆಮ್ ಪ್ಲ್ಯಾನಿಂಗ್ ಟು ಡೊನೇಟ್ ಬ್ರೆಸ್ಟ್ ಮಿಲ್ಕ್, ಇಸ್ ಇಟ್ ಗುಡ್ ಟು ಗೋ ಅಂತಂದೆ. ಯಾ ಪ್ಲೀಸ್ ಗೋ. ಅಂದರೆ ಡೆಲಿವರಿ ಆಗಿ ನಾಳೆಗೇ ಹೇಳ್ತೀವಿ ದಟ್ ಇಟ್ಸ್ ರೈಟ್ ಟೈಮ್ ಟು ಡೊನೇಟ್ ಅಂತ, ನೀವು ಹೋಗ್ಬೋದು. ವಾಟ್ ಈಸ್ ದ ಪಾಪೂಸ್ ವೆಯ್ಟ್ ಅಂತ ಹೇಳಿದ್ರು. ಪಾಪು ವೆಯ್ಟ್ ಎಲ್ಲ ಹೇಳಿದೆ. ದೆನ್ ಯು ಕ್ಯಾನ್ ಗೋ ಫಾರ್ ಅಂತ. ಆಮೇಲೆ ಡಯಟ್ ಬಗ್ಗೆ ಎಲ್ಲ ಕೇಳಿದೆ, ಏನೇನು ಫಾಲೋ ಮಾಡಬೇಕು ಅಂತ ಎಲ್ಲ ಕೇಳಿದೆ, ಎಲ್ಲನೂ ಹೇಳಿದ್ರು. ಸೊ ಐ ಆಮ್ ಸ್ಟಾರ್ಟಿಂಗ್. ನಂಗೆ ತುಂಬ ಖುಷಿ ಇದೆ, ನನಗೆ ಸಮಾಧಾನ ನೀಡುತ್ತೆ. ಯಾಕೆ ನಾನು ಈ ಡಿಸಿಷನ್ನ ತೊಗೊಂಡಿದ್ದು, ಯಾಕೆ ನಂಗೆ ಡೊನೇಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಅದಿತಿ ಡೆಲಿವರಿ ಆದಾಗ ವಿ ವರ್ ಗಿವಿಂಗ್ ಹರ್ ಫಾರ್ಮುಲಾ ಮಿಲ್ಕ್, ಓಕೆನಾ. ಹಾಸ್ಪಿಟಲಲ್ಲಿ ಇವನ್ ಲಿಟಲ್ ಈಗೂ ಸಹ ಫಾರ್ಮುಲಾ. ಅದನ್ನು ಹೇಗೆ ಕೊಡ್ತಿದ್ದೀವಿ ಅಂತಂದರೆ ಸಿರಿಂಜ್ ಬರುತ್ತೆ ಅಲ್ಲ, ಸೊ ಆ ಸಿರಿಂಜಲ್ಲಿ ನಾವು ಕೊಡ್ತಾ ಇದ್ದಿದ್ದು. ಐ ಫೆಲ್ಟ್ ಸೋ ಬ್ಯಾಡ್. ಮಕ್ಕಳಿಗೆ ಅಮ್ಮಂದಿರು ಅಂದರೆ ನನಗೆ ಬ್ರೆಸ್ಟ್ ಮಿಲ್ಕ್ ಬರ್ತಾಯಿತ್ತು, ಬಟ್ ಲಿಟಲ್ ಇದು ಶುಗರ್ ಲೋ ಆಗ್ತಿತ್ತು, ಓಕೆನಾ. ಲೋ ಬರ್ತ್ ವೆಯ್ಟ್ ಬೇಬೀಸ್ಗೆ ಆ ರೀತಿ ಆಗುತ್ತೆ. ಈವನ್ ಅದಿತಿ ವಾಸ್ ಫೇಸಿಂಗ್ ದ್ಯಾಟ್. ಸೊ ಅದರಿಂದ ಮಕ್ಕಳು ಲ್ಯಾಚ್ ಮಾಡಲ್ಲ, ಶುಗರ್ ತುಂಬ ಲೋ ಆದರೆ ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಫಾರ್ಮುಲಾ ಫೀಡ ಮಾಡಿಸ್ತಾಯಿದ್ರು. ಆವಾಗ ಅನ್ನಿಸ್ತಾ ಇತ್ತು ಪಾಪ ಅಲ್ವಾ ಅಮ್ಮ. ಅಂದರೆ ಐ ವಾಸ್ ಫೀಲಿಂಗ್ ಲೈಕ್ ನಾನು ಪಕ್ಕದಲ್ಲೇ ಇದ್ದೀನಿ ಅಮ್ಮ, ಬಟ್ ನಾನು ಅಂದರೆ ಮಗು ಫೀಡ್ ಮಾಡೋಕ್ಕೆ ಅಂದರೆ ಶಿ ವಾಸ್ ಲ್ಯಾಚಿಂಗ್ ಪರ್ಫೆಕ್ಟ್ಲಿ, ಎಲ್ಲನೂ ಚೆನ್ನಾಗಿತ್ತು. ಮಕ್ಕಳು ಜಾಸ್ತಿ ನಿದ್ದೆ ಮಾಡ್ತಾರೆ ಅಲ್ವಾ, ಸೊ ಲ್ಯಾಚ್ ಮಾಡಲ್ಲ. ಸೊ ಆ ಕಾರಣಕ್ಕೆ ಫಾರ್ಮುಲಾ ಕೊಡ್ತಾ ಇದ್ದಿದ್ದು. ಲಿಟಲ್ ಇದು ಕಂಪ್ಲೀಟ್ ಸ್ಟೋರಿ, ವೆಯ್ಟ್ ಗೇನು ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂಗೆ ಒಂಥರ ಕಣ್ಣಲ್ಲೇ ನೀರು ಬರ್ತಾಯಿತ್ತು. ಏನೋ ಪಕ್ಕದಲ್ಲೇ ಇದ್ದೀನಿ, ಐ ಆಮ್ ನಾಟ್ ಏಬಲ್ ಟು ಫೀಡ್ ಹರ್. ಹಾಲು ಚೆನ್ನಾಗಿದೆ, ಬಟ್ ಸಾಧ್ಯ ಆಗ್ತಿಲ್ಲ. ಕೆಲವು ಮಕ್ಳುಗಳಿಗೆ ಅಮ್ಮಂದಿರೇ ಇರೋದಿಲ್ಲ, ಅಂಥ ಮಕ್ಳುಗಳಿಗೆ ಪಾಪ ಥ್ರೂಔಟ್ 6 months ದೇ ಹ್ಯಾವ್ ಟು ಡ್ರಿಂಕ್ ದಿಸ್ ಫಾರ್ಮುಲಾ ಅಲ್ವಾ, ಪಾಪ ಅಂತ. ಅಗೇನ್ ನನಗೆ ಅದು ಏನು ಈ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ದು ಹಾಸ್ಪಿಟಲಲ್ಲಿ ಅಗೇನ್ ಟ್ರಿಗರ್ಡ್ ಮೀ. ಎಸ್, ಐ ಹ್ಯಾವ್ ಟು ಡೂ ದಿಸ್ ಟೈಮ್. ಈ ಟೈಮ್ ಮಿಸ್ ಮಾಡಲೇಬಾರ್ದು. ಆಬ್ವಿಯಸ್ಲಿ ಇನ್ನೊಂದು ಮಗು ಅಂತೂ ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲ್ಯಾನ್. ನಿಜ ನಂಗೆ ಏನು ಅನಿಸುತ್ತೆ ಗೊತ್ತಾ, ಹಿಂದಿನ ಕಾಲದವರು ಎಷ್ಟು ಅದೃಷ್ಟ ಮಾಡಿದ್ದಾರೆ ಅಲ್ವಾ. ದೇ ಕುಡ್ ಎಂಜಾಯ್ ದಟ್. ಒಂದು 5-6 ಮಕ್ಕಳು, 10-12 ಮಕ್ಕಳನ್ನೆಲ್ಲ ಆ ಕಾಲದಲ್ಲಿ ಆಗ್ತಿತ್ತಲ್ಲ, ಅವ್ರು ಎಷ್ಟು ಅದೃಷ್ಟ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಏನಕ್ಕಂತಂದರೆ ದೇ ಕುಡ್ ಎಂಜಾಯ್ ದಟ್ ಬೆಲ್ಲಿ ಬಾಮ್. ತುಂಬ ಚೆನ್ನಾಗಿರುತ್ತೆ ಬೇಬಿ ಬಾಮ್ ಎಲ್ಲ ಎಂಜಾಯ್ ಮಾಡೋದಕ್ಕೆ. ಐ ರಿಯಲಿ ಮಿಸ್ ದಟ್ ಬೇಬಿ ಬಾಮ್. ಎಷ್ಟು ಚೆಂದ ಇತ್ತು ಸೀರಿಯಸ್ಲಿ. ಆ ಕಿಕ್ಕಿಂಗ್ ಅಂತೆ. ನಂಗೆ ಯಾರನ್ನೇ ಪ್ರೆಗ್ನೆಂಟ್ ಲೇಡೀಸ್ಗಳನ್ನ ನೋಡಿದ್ರು ಒಂಥರ ಖುಷಿ ಆಗುತ್ತೆ. ಇಟ್ ರಿಯಲಿ ಲವ್ ದಟ್ ಬಂಪ್. ನಿಜ ಮಿಸ್ ಮಾಡ್ಕೋತಾ ಇದ್ದೀನಿ. ಸ್ಕ್ರೂವಿಗೆ ಹೇಳಿದ್ಕೆ ಒಂದು ಡೈಲಾಗ್ ಹೇಳಿದ್ರು, ನಮ್ದೇನು ರಾಜ ವಂಶಸ್ತ್ರ ನಾವೇನೋ ಅಷ್ಟು ಮಕ್ಕಳು ಇಷ್ಟು ಮಕ್ಕಳು ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಹಿ ವಾಸ್ ಟೆಲ್ಲಿಂಗ್. ಎಸ್, ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲ್ಯಾನ್ ಎನಿಥಿಂಗ್. ಆಪ್ರೇಷನ್ ಮಾಡಿಸ್ಕೊಂಡ್ರ ಅಂತ ಕೇಳ್ತಾ ಇದ್ರು. ಮೆಸೇಜಸ್ಗಳು ಹೆಂಗೆ ಬರುತ್ತೆ ಗೊತ್ತಾ, ಅವ್ರ ಥಾಟ್ಸ್ ಎಲ್ಲ ನನಗೆ ಹಾಕ್ತಾರೆ. ಒಬ್ರು ಕೇಳಿದ್ರು, ಗಂಡು ಮಗು ಬೇಕು ಅಂತ ಮಾಡಿಸ್ಕೊಂಡಿಲ್ವಾ ಅಂತ. ನಿಜವಾಗ್ಲೂ ನೀವು ನನ್ನ ಲಾಸ್ಟ್ ವ್ಲಾಗೆಲ್ಲ ನೀವು ನೋಡಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಒಂದ್ಸಲ ಹೇಳಿದ್ದೀನಿ ದಟ್ ನಾವು ಆಪ್ರೇಷನ್ನ ಮಾಡಿಸ್ಕೊಳ್ಳಲ್ಲ ಇವಾಗ, ಐದರ್ ಬಾಯ್ ಬೇಬಿ ಆಗಲಿ ಗರ್ಲ್ ಬೇಬಿ ಆಗಲಿ ಅಂತ. ಯಾಕೆ ಜನಗಳು ಈ ರೀತಿ ಮಾತಾಡ್ತಾರೋ ಅಂತ ಗೊತ್ತಾಗಲ್ಲ. ಸೊ ಹಾಸ್ಪಿಟಲಲ್ಲಿ ಈ ಒಂದು ಟ್ರಿಗರ್ ಆಯಿತು. ಓಕೆ, ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಡಯಟಲ್ಲಿ ಏನೇನು ಚೇಂಜಸ್ ಮಾಡ್ಕೊಳ್ತೀನಿ, ಈ ಒಂದು ಎಷ್ಟು ಡೊನೇಷನ್ ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಇಲ್ಲ. ಮಾಡಬೇಕು ಅನ್ನೋದಿತ್ತು, ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಎಲ್ಲಿಗೆ ಮಾಡ್ತಿದ್ದೀನಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಕೇಳ್ತೀರಾ. ಮಾಡಬೇಕು ಅಂತ ಅಂದಾಗ 45 days ಆಗಿದೆ ಅಲ್ವಾ. ಸೊ ಒಂದು 20 days ನಾನು ಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ನೀವೊಬ್ಬರು ನೋಡಿರ್ತೀರ ಅನಿಸುತ್ತೆ, ಕೊಯಂಬತ್ತೂರಲ್ಲಿ ಚೆನ್ನೈ ಕೊಯಂಬತ್ತೂರು ಇದೆಯಲ್ಲ, ಸೊ ಅಲ್ಲಿ ಅನುಪಮಾ ವಿಕ್ರಮ್ ಅನ್ನೋರು, ಶಿ ಈಸ್ ಅ ವೆರಿ ನೈಸ್ ಲೇಬರ್ ಮ್ಯಾನೇಜ್ಮೆಂಟ್ ಒಂದು ಇದನ್ನು ಮಾಡ್ತಾರೆ. ಶಿ ಈಸ್ ಅ ವೆರಿ ಗುಡ್ ಇನ್ಫ್ಲೂಯೆನ್ಸರ್ ಆಲ್ಸೋ, ತಮಿಳ್ ಇನ್ಫ್ಲೂಯೆನ್ಸರ್. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇನ್ಫ್ಲೂಯೆನ್ಸ್ ಅಂದರೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಪೇಜ್. ಐ ಥಿಂಕ್ 1 million ಇದ್ದಾರೆ ಅವ್ರ ಪೇಜಲ್ಲಿ.
ಸೊ ಅವರು ತುಂಬ ಚೆನ್ನಾಗಿ ಈ ರೀತಿ ಡೊನೇಷನ್ ಒಂದು ಪ್ಲ್ಯಾನ್ ಮಾಡ್ತಾರೆ, ಎಲ್ಲರ ಹತ್ರ ಕಲೆಕ್ಟ್ ಮಾಡಿಕೊಂಡು ಹೋಗಿ NICU ಬೇಬೀಸ್ಗೆ ಕೊಡ್ತಾರೆ. ಸೊ ಶಿ ವಾಸ್ ಮೈ ರೋಲ್ ಮಾಡೆಲ್. ಸೊ ಈ ರೀತಿ ಇದ್ದಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ನಾನು ಅವ್ರನ್ನ ಕನೆಕ್ಟ್ ಮಾಡಿ ಅವರ ಒಂದು ಟೀಮ್ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರು ಹೇಳಿದ್ರು. ಐ ವಾಸ್ ರೆಡಿ ಟು, ನನಗೆ ಆ್ಯಕ್ಚುಲಿ ನಾನು ಹುಡುಕಿದಾಗ ನಂಗೆ ಯಾವುದೂ ಇನ್ಫಾರ್ಮೇಷನ್ ಸಿಗಲಿಲ್ಲ. ಓಕೆನಾ. ಸೊ ಓಕೆ, ಎನಿವೇ ಯಾವ ಮಕ್ಳಿಗೆ ಹೋದ್ರೂ ಅಟ್ಲೀಸ್ಟ್ NICU ಬೇಬೀಸ್ಗೆ ಹೋಗುತ್ತಲ್ವಾ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ಕೆ, ಇಲ್ಲ ನಿಮಗೆ ಕಷ್ಟ ಆಗುತ್ತೆ, ದಟ್ ನೀವು ಪ್ರತಿ ಸಲ ನೀವು ಇಲ್ಲಿಂದ ಅದನ್ನು ಪಾರ್ಸೆಲ್ ಮಾಡಬೇಕಾಗತ್ತೆ ಅಲ್ವಾ, ಸೊ ಪೋಸ್ಟಿಗೆಲ್ಲ ಇದು ಮಾಡಬೇಕಾಗತ್ತೆ, ಸೊ ಕಷ್ಟ ಆಗುತ್ತೆ ನಿಮಗೆ, ಸೊ ಅಲ್ಲೇ ಬ್ಯಾಂಗ್ಳೂರು ಸುತ್ತಮುತ್ತ ನೋಡಿ ಅಂತಂದ್ರು. ಸರ್ಚ್ ಮಾಡಿದೆ ಫೈನಲಿ ಐ ಗಾಟ್ ಇಟ್. ಇದು ಇರೋದು ಬಸವನಗುಡಿಯಲ್ಲಿ ರಂಗದೂರೆ ಹಾಸ್ಪಿಟಲ್ ಅಂತ. ಅಲ್ಲಿ ಒಂದು ಈ ರೀತಿ ಮಿಲ್ಕ್ ಡೊನೇಷನ್ದು ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲಲ್ಲಿ ಡೆಲಿವರಿ ಆದಂತಹ NICU ಬೇಬೀಸ್ಗೆ, ಪ್ರೀ ಮೆಚ್ಯೂರ್ ಬೇಬೀಸ್ಗೆ ಈ ಒಂದು ಬ್ರೆಸ್ಟ್ ಮಿಲ್ಕ್ನ ಅವರು ಕೊಡ್ತಿದ್ದಾರಂತೆ. ಆಮೇಲೆ ಕೃವಿ ಏನು ಹೇಳಿದ್ರು ಗೊತ್ತಾ, ಈ ಥರ ಡಿಸ್ಕಸ್ ಮಾಡುವಾಗ ಅವ್ರು ಒಂದೇ ಹೇಳಿದ್ದು, ಆ್ಯಕ್ಚುಲಿ ಬ್ರೆಸ್ಟ್ ಮಿಲ್ಕ್ಗೆ ತುಂಬ ಒಂದು ಡಿಮ್ಯಾಂಡ್ ಇದೆ, ನೋಡು ನೀನು ಯಾವ ಒಂದು ಆರ್ಗನೈಸೇಷನ್ಗೆ ಕೊಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಶುಡ್ ನಾಟ್ ಗೋ ಫಾರ್ ಒಂದು ದುಡ್ಡು ಮಾಡುವಂತಹ ಒಂದು ಇದಕ್ಕೆ ಹೋಗಬಾರ್ದು. ಅಂದರೆ ನಿನ್ನ ಬ್ರೆಸ್ಟ್ ಮಿಲ್ಕಿಂದ ಯಾರೋ ಒಬ್ಬರು ತಾಯಿ ಅಥವಾ ತಾಯಿಗೆ ಬ್ರೆಸ್ಟ್ ಮಿಲ್ಕ್ ಬರ್ತಿರೋದಿಲ್ಲ, ಮಗುಗೆ ಬ್ರೆಸ್ಟ್ ಮಿಲ್ಕ್ ಬೇಕು, ಅವ್ರು ತುಂಬ ಡೆಸ್ಪರೇಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಹುಡುಕ್ತಿರ್ತಾರೆ, ಯಾರೋ ಒಬ್ರು ನೀನು ಬ್ರೆಸ್ಟ್ ಮಿಲ್ಕ್ನ ಇಟ್ಕೊಂಡು ದುಡ್ಡು ಕೊಟ್ರೇನೆ ಕೊಡೋದು ಅಂತ ಆ ರೀತಿ ಡಿಮ್ಯಾಂಡ್ ಮಾಡಿ ಪಾಪ ಅವ್ರಿಗೆ ಏನು ಕಷ್ಟ ಇರುತ್ತೋ ಆ ಟೈಮಲ್ಲಿ ಅವರಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಅಂತಹ ಆರ್ಗನೈಸೇಷನ್ ಕೊಡಬೇಡ, ಫ್ರೀಯಾಗಿ ಕೊಡು ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ನನ್ನ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡೋದ್ರಿಂದ ನನಗೆ ಯಾವುದೇ ಲಾಭ ಇಲ್ಲ ಅಂತಂದರೆ, ನನಗೇನು ಯಾರೂ ಪೇ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನೇ ಅಂತಂದರೆ ನನ್ನ ಖರ್ಚಿನಲ್ಲೇ ನಾನು ಅವ್ರಿಗೆ ಕಳಿಸ್ಕೊಡ್ಬೇಕಾಗತ್ತೆ, ನನ್ನ ಒಂದು ಬ್ರೆಸ್ಟ್ ಮಿಲ್ಕ್ನ ಪಾರ್ಸಲ್ ಮಾಡಬೇಕಾಗತ್ತೆ. ಸೊ ಆ ರೀತಿ ನನಗೆ ಇದರಲ್ಲಿ ಯಾವುದೇ ರೀತಿ ಲಾಭ ಇಲ್ಲ ಅಥವಾ ಯಾವುದೇ ಒಂದು ಪ್ರಚಾರಕ್ಕಾಗಲಿ ಏನೂ ಇಲ್ಲ. ಇದು ನನ್ನ ಆಸೆ ಆಗಿತ್ತು, ಅದನ್ನು ನಾನು ಈಗ ಪೂರೈಸ್ಕೊಳ್ತಿದ್ದೀನಿ. ಆ್ಯಂಡ್ ಲಿಟಲ್ ಎ ಈಸ್ ಆಲ್ಸೋ ಹೆಲ್ದಿ, ಟಚ್ವುಡ್, ಶಿ ಈಸ್ ಗುಡ್, ಗೇನಿಂಗ್ ಗುಡ್ ವೆಯ್ಟ್. ಸೊ ಅದಕ್ಕೋಸ್ಕರ ಈ ಒಂದು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಲಿಟಲ್ ಎಗೆ ಅದಿತಿಗೆ ಹೇಗೆ ಒಂದು ಲಾಂಗ್ ಡ್ಯೂರೇಷನಲ್ಲಿ ಫೀಡ್ ಮಾಡಿದೆ, ಅದೇ ರೀತಿ ಫೀಡ್ ಮಾಡಬೇಕು ಅಂತ ಆಸೆ ಇದೆ. ಸೊ ಬ್ರೆಸ್ಟ್ ಈ ಒಂದು ಏನಂತ ಹೇಳೋದು ಡಿಸಿಷನ್ನ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ಗೆ ನಾನು ತೊಗೊಂಡಿದ್ದೀನಿ. ಯಾ. ಆ್ಯಂಡ್ ನಾನು ಆಲ್ರೆಡಿ ಲಾಸ್ಟ್ ಸಂಡೇ ಪೋಸ್ಟ್ ಹಾಕಿದಾಗ ನಿಮಗೆ ಓವರ್ಫ್ಲೋ ಇದೆಯಾ, ತುಂಬ ಜಾಸ್ತಿ ಸಪ್ಲೈ ಇದೆಯಾ ಅಂತ ಹೇಳಿದ್ರು. ನನಗೆ ನಾರ್ಮಲ್ ಸಪ್ಲೈ ಏನೇ ಇದೆ, ಜಾಸ್ತಿ ಸಪ್ಲೈ ಅಂತ ಏನೂ ಇಲ್ಲ. ಅದಕ್ಕೋಸ್ಕರ ಏನು ಜಾಸ್ತಿ ಸಪ್ಲೈ ಇದೆ ಅಂತ ವೇಸ್ಟ್ ಆಗ್ತಿದೆ ಅಂತ ಮಾಡ್ತಿಲ್ಲ ಅಷ್ಟೇ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್. ಆ್ಯಂಡ್ ನನಗೆ ಇದನ್ನು ಕಳಿಸ್ಕೊಟ್ಟಿರೋರು ಸಿಂಧು ಅಂತ, ಶಿ ಇಸ್ ಫ್ರಮ್ ಚನ್ನಪಟ್ಟಣ, ಬಟ್ ಅವ್ರು ಇಲ್ಲಿ ಅವ್ರ ಅಮ್ಮನ ಮನೆಯಿಂದ ಮನೆಯಲ್ಲಿ ಇತ್ತಂತೆ ಇದು. ಸೊ ಇಲ್ಲಿ ಬೆಳ್ಳೂರು ಕ್ರಾಸಿಂದ ನನಗೆ ಕಳಿಸ್ಕೊಟ್ಟಿದ್ದಾರೆ. ಐ ಥಿಂಕ್ ಶಿ ಇಸ್ ದ ಒನ್ ಹೂ ಮೆಸೇಜ್ಡ್ ಮೀ ಫಸ್ಟ್ ನನ್ನ ಒಂದು ಸ್ಟೋರಿನ ನೋಡಿ. ಸೊ ಶಿ ವಾಸ್ ಲೈಕ್ ಎಸ್, ನನಗೆ ಆ್ಯಕ್ಚುಲಿ ನನ್ನ ಪಾರ್ಸೆಲ್ ಚಾರ್ಜ್ ಸಹ ನಾನೇ ಪೇ ಮಾಡೇ ಇಲ್ಲ, ಅವರೇ ಎಲ್ಲ ಪೇ ಮಾಡಿ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಯಾವ ಬ್ರ್ಯಾಂಡ್ನ ನೋಡ್ತಿದ್ದೆ ಅದನ್ನೇ ಕಳಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಏನು ಯೋಚನೆ ಮಾಡಿದ್ರೆ ಹ್ಯಾಂಡ್ ಎಕ್ಸ್ಪ್ರೆಸ್ಸೇ ಮಾಡೋಣ, ನನ್ನ ಹತ್ರ ಎನಿವೇ ಬ್ರೆಸ್ಟ್ ಪಂಪ್ ಇಲ್ಲ, ಹ್ಯಾಂಡ್ ಎಕ್ಸ್ಪ್ರೆಸ್ಸೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡುವಾಗ ಶಿ ಆಸ್ಮಿ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ನಾನು ಹೇಳಿದೆ ಹ್ಯಾಂಡ್ ಎಕ್ಸ್ಪ್ರೆಸ್ ಅಂತ. ವಿನಾ ಇಟ್ಸ್ ಓಕೆ ಫಾರ್ 1 or 2 ಡೇಸ್ಗೆ ಹ್ಯಾಂಡ್ ಎಕ್ಸ್ಪ್ರೆಸ್ ವರ್ಕ್ಸ್, ಬಟ್ ತುಂಬ ದಿನ ನೀವು ಇದನ್ನೇ ಮಾಡ್ತಿದ್ರೆ ನಿಮ್ಗೆ ತುಂಬ ಪೇನ್ ಆಗುತ್ತೆ. ಹ್ಯಾಂಡ್ ಎಕ್ಸ್ಪ್ರೆಸ್ ಇಸ್ ಪೇನ್ಫುಲ್. ಸೊ ಗೋ ಫಾರ್ ಲವ್ ಲ್ಯಾಪ್ ಅಂತ ಅವ್ರು ಮೆನ್ಷನ್ ಮಾಡಿದ್ರ. ಸೊ ಲವ್ ಲ್ಯಾಪ್ ಎಲ್ಲ ಚೆಕ್ ಮಾಡಿದಾಗ ಇಟ್ಸ್ ಕಾಸ್ಟ್ ಅರೌಂಡ್ 2.5-3 ಈ ಒಂದು ಲವ್ ಲ್ಯಾಪ್ದು ಬ್ರೆಸ್ಟ್ ಪಂಪ್ ಇದೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕಾ ಏನು ಆ ರೀತಿ ಯೋಚನೆ ಮಾಡಿದಾಗ ಓಕೆ ಒಂದು ಪೋಸ್ಟ್ ಹಾಕೋಣ, ಯಾರ ಹತ್ರನಾದ್ರೆ ಇದ್ರೆ ಅಂತಂದರೆ, ನಾನು ಒಂದು ಒಳ್ಳೆ ಸೋಷಲ್ ಕಾಸ್ಗೆ ಮಾಡ್ತಿರೋದು. ಇಫ್ ಎನಿಬಡಿ ಇಂಟ್ರೆಸ್ಟ್ ಇದ್ದರೆ ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್. ನನ್ನ ಫಾಲೋವರ್ಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಪೋಸ್ಟ್ ಹಾಕಿದ್ದಕ್ಕೆ ಐ ವಾಸ್ ರಿಯಲಿ ಹ್ಯಾಪಿ. ತುಂಬ ಮೆಸೇಜಸ್, ಲೈಕ್ 20-30 ಮೆಸೇಜಸ್ ನನಗೆ ರಿಸೀವ್ ಆಗಿದೆ ದಟ್ ನನ್ನ ಹತ್ರನೂ ಇದೆ, ನಾನು ಡೊನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಟೇಕ್ ಅಂತ ಹೇಳಿದ್ರು. ಆ್ಯಂಡ್ ಆಲ್ಸೋ ಇನ್ನೊಬ್ರು ಏನು ಹೇಳಿದ್ರು ಅಂದರೆ, ನೀವು ತೊಗೊಂಡು ಇಟ್ಕೊಂಡಿರಿ, ಯಾರಿಗಾದ್ರೂ ಹೆಲ್ಪ್ ಆದರೆ ಕೊಡಿ ಅಂತ ಹೇಳಿದ್ರು. ಅವಾಗ ಹೇಳಿದೆ ಯಾರಿಗಾದ್ರೂ ಬೇಕಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ರೀಚ್ ಔಟ್ ಮಾಡ್ತೀನಿ ಅಂತ. ಐ ಸೆಡ್ ಥ್ಯಾಂಕ್ಸ್ ಟು ಹರ್. ತುಂಬ ಒಳ್ಳೆ ಮನಸ್ಸಿನ ಫಾಲೋವರ್ಸ್ ನನ್ನ ಒಂದು ಜರ್ನಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ದೇ ಆರ್ ಸೋ ಕೈಂಡ್, ದೇ ಆರ್ ಸೋ ಹೆಲ್ಪ್ಫುಲ್ ಟು ಅದರ್ಸ್ ಅಂತ ನನಗೆ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿಂಧು ಫಾರ್ ದಿಸ್ ಗಿಫ್ಟ್ ಅನ್ನೋದಕ್ಕಿಂತ ಈ ಒಂದು ಬ್ರೆಸ್ಟ್ ಮಿಲ್ಕ್ ಡೊನೇಷನಲ್ಲಿ ಯಾವ ಮಗುಗೆ ರೀಚ್ ಆಗುತ್ತೋ,
ಯಾವ ಮಗುಗೆ ಹೊಟ್ಟೆ ತುಂಬುತ್ತೋ ಆ ಪುಣ್ಯ ಎಲ್ಲ ನಿಮಗೇನೆ ಸಿಗಲಿ. ಬಿಕಾಸ್ ದಿಸ್ ಇಸ್ ರಿಯಲಿ ಗ್ರೇಟ್. ನನಗೆ ತುಂಬ ಖುಷಿ ನೀಡ್ತು. ಇದರಿಂದ ನನಗೆ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡೋದಕ್ಕೆ ಸಾಧ್ಯ ಆಯಿತು ಸಿಂಧು ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಸೊ ಇವತ್ತಿಂದ ನನ್ನ ಜರ್ನಿ ಶುರು ಆಗುತ್ತೆ. ಗುರುವಾರ ಅಲ್ವಾ, ಸೊ ಒಳ್ಳೆ ದಿನ ಶುರು ಮಾಡೋಣ ಅಂತ. ಹೇಗೆಲ್ಲ ಮಾಡಬೇಕು ಅಂತ ನಿಮ್ಗೊಂದು ಜಸ್ಟಾಗಿ ಹೇಳ್ತೀನಿ. ನೀವು ಯಾರಾದರೂ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ಲಾನ್ ಮಾಡ್ಬೋದು. ಏನು ಅಂತಂದರೆ ನೀವು ಸ್ನಾನ ಮಾಡಿದ ತಕ್ಷಣ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಊಟ ಮಾಡಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ಬೋದು, ಆ್ಯಂಡ್ ಮಗುಗೆ ಫೀಡ್ ಮಾಡಿದ ತಕ್ಷಣನೇ ಎಕ್ಸ್ಪ್ರೆಸ್ ಮಾಡ್ಬೋದು. ಅವಾಗ ನೀವು 2 ಬ್ರೆಸ್ಟನ್ನು ಈಸಿಯಾಗಿ ಖಾಲಿ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಕಂಟೈನರ್ಗೆ ಹಾಕಿ, ಅಥವಾ ಇವ್ರ ಬಾಟಲ್ ಸಹ ನನಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇವತ್ತು ಅಲ್ಲಿ ಬಸವನಗುಡಿಗೆ ಹೋಗಿ ಅವರು ಪ್ಯಾಕೆಟ್ಸ್ನ ಕೊಡ್ತೀನಿ ಅಂತ ಹೇಳಿದ್ರು. ಅಂತಂದರೆ ಬ್ಯಾಗ್ಸು, ಅಂದರೆ ಕಲೆಕ್ಟ್ ಮಾಡುವಂತಹ ಬ್ಯಾಗ್ಸ್ನ ನಿಮಗೆ ಕೊಡ್ತೀನಿ, ನೀವು ಅದರಲ್ಲಿ ಕಲೆಕ್ಟ್ ಮಾಡಿ ಫ್ರೀಸರಲ್ಲಿ ಇಡಿ. ಅದರ ಡ್ಯೂರೇಷನ್ 6 ಮಂತ್ಸ್ ಅಂತೆ. ನೀವು ಒಂದು 4 ತಿಂಗಳಿಗೆ ನಮಗೆ 3 ರಿಂದ 4 ತಿಂಗಳಿಗೆ ಎಷ್ಟು ಕಲೆಕ್ಟ್ ಆಗುತ್ತೋ ನೀವು ಬಂದು ನಮಗೆ ಕೊಟ್ಟರೆ ನಾವು ಅದನ್ನು ಬಳಸ್ಕೊಳ್ಬೋದು. ಒಂದು 6 ತಿಂಗಳವರೆಗೂ ಅಷ್ಟೇ ಅದರ ಒಂದು ಡ್ಯೂರೇಷನ್ ಇರೋದು ಅಂತೆಲ್ಲ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಆಗಿದೆ. ಕಾಂಟ್ಯಾಕ್ಟಲ್ಲೂ ಇದ್ದೀನಿ. ಇವತ್ತು ಹೋಗಿ ಆ ಮಿಲ್ಕ್ ಬ್ಯಾಗ್ಸ್ನ ಈಸ್ಕೊಂಡು ಬರಬೇಕಿತ್ತು. ಬಟ್ ಇವತ್ತು ವ್ಯಾಕ್ಸಿನ್ಗೆ ಹೋಗ್ತಿಲ್ಲ ಅಲ್ವಾ, ದಿನ ಓಡಾಡೋಕ್ಕಾಗಲ್ಲ. ಅದಿತಿನ ಪುಟ್ಟು ಪಾಪುನ ಇಟ್ಕೊಂಡು. ಆ್ಯಂಡ್ ಕ್ರುವಿ ಈಸ್ ಆಲ್ಸೋ ವೆರಿ ಮಚ್ ಬ್ಯುಸಿ. ನಾನು ಲಾಸ್ಟ್ ಇದರಲ್ಲೂ ಹೇಳಿದೆ, ನಮ್ದೇನೋ ಒಂದು ನಡೀತಾ ಇದೆ, ಅದರಲ್ಲೆಲ್ಲ ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ. ಸೊ ಯಾವಾಗ ಆಚೆ ಹೋಗ್ತೀವೋ ಅವತ್ತೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ಸೋಮವಾರ ನನಗೆ ನಾನು ಕ್ರುವಿಗೆ ತುಂಬ ಬಲವಂತ ಮಾಡ್ತಿದ್ದೀನಿ ಒಂದು ವಿಷಯ, ದಟ್ ಹೆಸರು ಸೆಲೆಕ್ಟ್ ಮಾಡೋದು. ಆ್ಯಂಡ್ ಲಿಟಲ್ ಅದಿತಿಗೆ ಹೇಗೆ ನಾವು ಹೆಸರು ಇಡೋದಕ್ಕೆ ಏನೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದ್ವಿ, ಏನೇನನ್ನ ಫಾಲೋ ಮಾಡಿದ್ವಿ ಅದೆಲ್ಲನೂ ಲಿಟಲಿಗೂ ಫಾಲೋ ಮಾಡಬೇಕು. ಅವತ್ತೇ ಎಲ್ಲನೂ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಅದಕ್ಕೋಸ್ಕರ 6 ಮಂತ್ಸ್ವರೆಗೂ ಡ್ಯೂರೇಷನ್ ಇರುತ್ತಂತೆ. ಒಂದು 3 to 4 ಮಂತ್ಸ್ ಒಳಗಡೆ ನಾವು ಅವ್ರಿಗೆ ಕೊಟ್ಟರೆ ಅವರು ಒಂದು 2 ತಿಂಗಳಲ್ಲಿ ಅವ್ರ ಹಾಸ್ಪಿಟ್ಲಲ್ಲೇ ಪ್ರೀ ಮೆಚೂರ್ ಬೇಬೀಸ್ ತುಂಬ ಆಗುತ್ತಂತೆ. ಸೊ ಅವ್ರಿಗೆ ಯೂಸ್ ಮಾಡ್ಕೊಳ್ತಾರಂತೆ. ಸೊ ಇದೇನೇ ಒಂದು ನಾನು ಫಾಲೋ ಮಾಡಬೇಕಾಗಿರುವಂಥ ಇದು. ಆ್ಯಂಡ್ ಡಾಕ್ಟರ್ನ ಕೇಳಿದೆ, ನಾನೇನಾದರೂ ಎಕ್ಸ್ಟ್ರಾ ನ್ಯೂಟ್ರಿಷನ್ನು ಅಥವಾ ಎಕ್ಸ್ಟ್ರಾ ನೀರು ಏನಾರು ತೊಗೊಳ್ಬೇಕಾ ಅಂತಂದರೆ ಆ ರೀತಿಯೆಲ್ಲ ಏನೂ ಇಲ್ಲ. 3 to 4 ಲೀಟರ್ ಇಸ್ ಫೈನ್. ಒಳ್ಳೆ ಆಹಾರ ತೊಗೊಳ್ಳಿ. ಇವಾಗ ಏನು ನೀವು ಫಾಲೋ ಮಾಡ್ತಿದ್ರೆ ಅಂದರೆ ಚೆನ್ನಾಗಿದೆ, ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿದೆ, ಪಾಪುಗೆ ಕುಡಿಸುವಷ್ಟು ಒಂದು ಹಾಲಿದೆ. ಒಂದು ಸಲಕ್ಕೆ ಒಂದು 20 ml ಅಂತಾನು ಎಕ್ಸ್ಪ್ರೆಸ್ ಮಾಡಿದ್ರೆ ದಿನಕ್ಕೆ ಒಂದು 40 to 50 ml ಆಗುತ್ತೆ. ಒಂದು 100 ml ಅಂತಾನೆ ಅನ್ಕೊಂಡ್ರು ಯಾವುದೋ ಒಂದು ಮಗುಗೆ ಯಾವುದೋ ಒಂದು ಪುಟ್ಟ ಕಂದಂಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ದಟ್ ಇಸ್ ಮೈ ಪ್ಯೂರ್ ಇಂಟೆನ್ಷನ್. ನಥಿಂಗ್ ನಾನೇನು ದೊಡ್ಡ ಸಾಹಸ ಎಲ್ಲ ಏನೂ ಮಾಡ್ತಿಲ್ಲ. ಆ್ಯಂಡ್ ನಂಗೆ ತುಂಬ ಜನ ಕೇಳ್ತೀರಾ ಅಲ್ವಾ, ನನಗೆ ತುಂಬ ಜಾಸ್ತಿ ಇದೆ ಬ್ರೆಸ್ಟ್ ಮಿಲ್ಕ್, ಎಕ್ಸ್ಪ್ರೆಸ್ ಮಾಡಿ ಹೊರಗಡೆ ಚೆಲ್ತೀನಿ ಅಂತೆಲ್ಲ ಹೇಳ್ತೀರಲ್ವಾ. ಸೊ ಅಂಥವ್ರು ಈ ಒಂದು ಹೆಲ್ಪ್ನ ಮಾಡ್ಬೋದು ಯಾವುದೋ ಒಂದು ಬೇಬಿಗೆ. ಆ ಅಮ್ಮಂದಿರಿಗೂ ಆ ಫ್ಯಾಮಿಲಿಗೆ ತುಂಬ ಖುಷಿ ನೀಡುತ್ತೆ. ದಟ್ ಫಾರ್ಮುಲಾ ಇಸ್ ರಿಯಲಿ ಏನು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಕೊಡ್ತಾರೆ. ಸೊ ಈ ಬ್ರೆಸ್ಟ್ ಮಿಲ್ಕ್ ಸಿಕ್ಕಿದ್ರೆ ಮಗುಗೆ ಒಂದು ಅಮೃತ ಸಿಕ್ದಂಗೆ ಅಲ್ಲ, ಯಾವುದೇ ತಾಯಿ ಬ್ರೆಸ್ಟ್ ಮಿಲ್ಕು ಅಮೃತನೇ. ಸೊ ಆ ಅಮೃತ ಸಿಕ್ದಂಗೆ ಆಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ, ಅವ್ರ ಬ್ಲೆಸ್ಸಿಂಗ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಪ್ಲ್ಯಾನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬೋದು. ಇದೆಲ್ಲ ನಾನೇನೇನು ಫಾಲೋ ಮಾಡ್ತಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರನೂ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದೇನು ಆಗುತ್ತಾ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಅ ಪ್ಯೂರ್ ಹಾರ್ಟ್ ಆ್ಯಂಡ್ ಸೋಲ್ ಒಂದು ಇನಿಷಿಯೇಟಿವ್ ನನ್ನ ಕಡೆಯಿಂದ ನಾನು ತೊಗೊಂಡಿರೋದು. ಒನ್ಲಿ ಕ್ಯೂಟ್ ಲಿಟಲ್ ಬೇಬಿ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಐ ಆಮ್ ಗೋಯಿಂಗ್ ಟು ಕಾಲ್ ಹರ್ ನಾವ್. ಓಕೆ, ಕ್ಯಾನ್ ಯು ಪ್ಲೀಸ್ ಕಮ್ ಬೇಬಿ? ಶಿ ಈಸ್ ಲುಕಿಂಗ್ ಸೋ ಪ್ರಿಟಿ ಗೊತ್ತಾ ಇವತ್ತು. ಮುದ್ದು ಪ್ರಿಟಿ, ಮುದ್ದು ಥರ ಕಾಣಿಸ್ತಾ ಇದ್ದಾರೆ. ಆಡು ಬಂಬ ಬಬ್ಬಿ, ನೆನ್ನೆ ಪಾರ್ಸೆಲ್ ಬಂತಲ್ಲ ಇಲ್ಲಿ ಇದೆ ಪಾಪ. ಏನು ಅಂತ ಕೇಳ್ತೀನಿ. ಅದು ಏನಿದು? ಹಾಂ, ವಾಚ್ ಆರ್ಡರ್ ಮಾಡಿಲ್ಲ ಪಾಪ ನಿಮ್ಗಿನ್ನು. ಅದಿತಿಗೆ ಒಂದು ವಾಚ್ ಬೇಕಂತೆ. ಸೊ ಅದಕ್ಕೋಸ್ಕರ ಒಂದು ಆರ್ಡರ್ ಮಾಡಬೇಕು. ನಿಮ್ದಲ್ಲ, ನಾನು ಹೇಳಿದ್ನಲ್ಲ ನಿನ್ನೆ. ಮಮ್ಮ ಏನೋ ಹೇಳಿದ್ರಲ್ಲ, ಏನು ಮಾಡೋದು ಅದರಲ್ಲಿ? ಆಕ್ಟಿವಿಟಿ. ಯಾವಾಗಲೂ ಆಕ್ಟಿವಿಟಿ ಅಂತದ್ದು ಇದು. ಅಲ್ಲಿ ಒಂದು ಪುಸ್ತಕ ಅಂದರೆ ಇಲ್ಲಿ ಪೋಸ್ಟ್ ಕೊಡೋಣ ನಾವು. ಅಲ್ಲಿ ನೋಡಿ ಬಂಗಾರಿ ಅಲ್ಲ ಪಾಪ, ಇದು ಮಮ್ಮಗೆ ಬೂಬಿಗೆ ಹಾಕಿ ಹಾಲು ಅದರಿಂದ ಆಚೆ ತೆಗಿಯೋದು. ಅದೆಲ್ಲ ಸ್ಟೆರಿಲೈಸ್ ಮಾಡಬೇಕು. ಎಸ್. ಸೊ ನೀರು ಕುಡಿಯೋದಲ್ಲ ಪಪ್ಪು, ಹಾಲ್ದು. ಇಷ್ಟೇನೆ ಒಂದು ಇದಿರೋದು. ಎಷ್ಟು ಏನೇನು ಎಲ್ಲನೂ ನಿಮ್ಮ ಜೊತೆ ನಾನು ಮುಂದೆ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ, ಯಾರು ನಾನು ಇದನ್ನು ಏನು ಪ್ಲ್ಯಾನ್ ಮಾಡ್ತಿದ್ದೀನಿ, ಶುರು ಮಾಡ್ತಿದ್ದೀನಿ, ಅಟ್ಲೀಸ್ಟ್ ಇಬ್ಬರು ಸ್ಟಾರ್ಟ್ ಮಾಡಿದ್ರು ಎಷ್ಟೋ ಹೆಲ್ಪ್ ಆಗುತ್ತೆ. ಎಸ್, ನೀವು ಅಲ್ಲಿ ಕುತ್ಕೊಂಡು ಅಲ್ಲಿ ಮಂಕಿ ಕೆಲಸ ಮಾಡೋದು ನಂಗೆ ಗೊತ್ತು.
ಸೊ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಗೇನ್ ಐಮ್ ಟೆಲಿಂಗ್, ನಾನು ಯಾವುದೇ ರೀತಿ ನನಗೆ ಯಾವುದೇ ರೀತಿ ಇದರಿಂದ ಯಾರು ಪೇ ಮಾಡ್ತಿಲ್ಲ ಆ್ಯಂಡ್ ಯಾವುದು ಪ್ರಮೋಷನ್ ಅಲ್ಲ. ದಟ್ ಈಸ್ ಐ ಆಮ್ ಹಾನೆಸ್ಟ್ ವಿತ್ ಯು, ಓಕೆನಾ? ಎಸ್, ನಾನು ಸೋಮವಾರ ಹೋಗಲೇಬೇಕು ನಾನು ಅಲ್ಲಿ ಪ್ಯಾಕೆಟ್ಸ್ನ ಇಸ್ಕೊಂಡು ಬಂದು ಈಗ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದನ್ನೆಲ್ಲ, ಅಂದರೆ ಇವಾಗ ಗುರುವಾರ ಅಲ್ವಾ, ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿನ ಎಷ್ಟು ಎಕ್ಸ್ಪ್ರೆಸ್ ಮಾಡ್ತೀನೋ ಅದನ್ನೆಲ್ಲನೂ ಅಲ್ಲಿಗೆ ಹೋಗಿ ಡೊನೇಟ್ ಮಾಡ್ತೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗಿದೆ ಈ ಒಂದು ಆಲೋಚನೆ ಹೇಗಿದೆ ಆ್ಯಂಡ್ ಈ ರೀತಿ ಯಾರಾದರೂ ಮಾಡ್ತಿದ್ರೆ ನಿಮ್ಮ ಡಯಟ್ನೆಲ್ಲ ಯಾವ ರೀತಿ ನೋಡ್ಕೊಳ್ತಿದ್ರಿ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡಿ. ದಿಸ್ ಇಸ್ ವೆರಿ ನ್ಯೂ ಟು ಮೀ, ಸೊ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ? ಬಾಯ್.